श्रीगुरुभ्यो नमः। हरि ओं। तदपाङ्गलवेनैव ब्रह्माद्या स्वपदं वियुः महाराजाधिराजानं श्रीनिवासं भजे निशम्। अनालोच्यापि यज्ञानम् ईशादन्यत्र सर्वदा समस्तवस्तुविषयं सा लक्ष्मीर्मे प्रसीदतु। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमस्मरणात् भवेत्। मोकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। सुधीजनसुमन्दारं सुधीन्द्रसुतसुप्रियं शुशमीन्द्रगुरुं वन्दे सुज इन्द्रकरोद्भवम्। शुशमीन्द्रकराब्जोत्तं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतम्। आपादमौलिपर्यन्तं गुरूणाम् आकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಸುಬದೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಬೇಸಿಗೆ ಕಾಲ ಹಾಗೂ ಅಧಿಕ ಮಾಸದ ಪ್ರಯುಕ್ತ ನಡೆಯುವಂತಹ ಜ್ಞಾನಯಜ್ಞದಲ್ಲಿ ನನಗೂ ಕಿಂಚಿತ್ ಸೇವೆ ಮಾಡುವ ಅವಕಾಶ ಕೊಟ್ಟಂತಹ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಜ್ಞಾನ ಯಜ್ಞದಲ್ಲಿ ನನಗೆ ಬಂದಿರುವಂತಹ ವಿಷಯ ಅಧಿಕ ಮಾಸ ಮಹಾತ್ಮ್ಯ. 3 ದಿನಗಳಲ್ಲಿ ಇದರ ಬಗ್ಗೆ ಹೇಳುವ ಯಥಾಶಕ್ತಿ ಯಥಾಮತಿಯಾಗಿ ಗುರುಗಳ ಅನುಗ್ರಹದಿಂದ ಹೇಳುವುದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅಧಿಕ ಮಾಸ ಬಂತು ಅಂತಾದರೆ ನೀವು ಮಠ ಮಂದಿರಗಳಲ್ಲಿ ನೋಡಿದಾಗ, ಮನೆಗಳಲ್ಲಿ ನೋಡಿದಾಗ, ಇಲ್ಲಿ ನೋಡಿದರೂ ದಾನಗಳು ನಡೀತಾ ಇರ್ತವೆ, ಯಜ್ಞ ಯಾಗಾದಿಗಳು ನಡೀತಾ ಇರ್ತವೆ, ಉಪನ್ಯಾಸ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಹಬ್ಬದ ವಾತಾವರಣವಿರ್ತದೆ. ಯಾಕೆ ಅಂದರೆ ಅಧಿಕ ಮಾಸ ಅಂದರೆ ರಾಶಿಯಾದ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಒಂದು ಮಾಸ ಅಂದರೆ ಈ ಅಧಿಕ ಮಾಸ. ಈ ಅಧಿಕ ಮಾಸಕ್ಕೆ ಮಲಮಾಸ ಅಂತ ಕರೀತಾರೆ, ಅಸಂಕ್ರಾಂತ ಮಾಸ ಅಂತ ಕರೀತಾರೆ, ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಅಧಿಕ ಮಾಸ ಯಾಕೆ? ಇದು 12 ಮಾಸಕ್ಕಿಂತ ಇನ್ನೊಂದು ಹೆಚ್ಚಾಗಿ ಬರುವಂತಹ ಮಾಸ, ಅದಕ್ಕೆ ಅಧಿಕ ಮಾಸ ಅಂತ ಒಂದು ಅರ್ಥ. 3 ವರ್ಷಗಳಿಗೊಮ್ಮೆ ಬರುತ್ತದೆ. ಇನ್ನ ಪ್ರತಿಯೊಂದು ಮಾಸದಲ್ಲಿ ರವಿ ಸಂಕ್ರಮಣ ಇದ್ದೇ ಇರ್ತದೆ. ಆದರೆ ಯಾವ ಮಾಸದಲ್ಲಿ ಒಂದೂ ರವಿ ಸಂಕ್ರಮಣ ಇರುವುದಿಲ್ಲವೋ ಅದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಇನ್ನು ಮಲಮಾಸ ಅಂತ ಯಾಕೆ ಕರೀತಾರೆ? ಈ ಮಾಸದಲ್ಲಿ ಯಾವ ಶುಭ ಕರ್ಮಗಳು ಬರುವುದಿಲ್ಲ. ಉಪನಯನ, ವಿವಾಹ, ವಾಸ್ತು ಇತ್ಯಾದಿ ಯಾವ ಶುಭ ಕರ್ಮಗಳು ಬರುವುದಿಲ್ಲ. ಆದ್ದರಿಂದ ಇದಕ್ಕೆ ಮಲಮಾಸ ಅಂತ ಕರೀತಾರೆ. ಇನ್ನು ಪುರುಷೋತ್ತಮ ಮಾಸ ಯಾಕೆ ಅಂತ ಕರೀತಾರೆ ಅಂದರೆ ಪುರುಷೋತ್ತಮ ರೂಪಿ ಪರಮಾತ್ಮನ ವಿಶೇಷವಾದ ಈ ಮಾಸಕ್ಕೆ ಅನುಗ್ರಹ ಆಗಿರುವುದರಿಂದ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಯಾಕೆ ಪರಮಾತ್ಮನ ಈ ಅನುಗ್ರಹ ಈ ಮಾಸಕ್ಕೆ ಆಯಿತು ಅಂತ ಹೇಳಿದ್ರೆ, ಈ ಮಲಮಾಸ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡಿತು. ಸ್ವಾಮಿ, ನನ್ನ ಮಾಸಕ್ಕೆ ಮಲಮಾಸ ಅಂತ ಕರೀತಾರೆ, ನನಗೆ ಮಲಮಾಸ ಅಂತ ಕರೀತಾರೆ. ಯಾಕೆ ಅಂದರೆ ನಾನು ಬಂದೆ ಅಂದರೆ ಅಧಿಕ ಮಾಸ ಬಂತು, ಮಲಮಾಸ ಬಂತು ಅಂದರೆ ಯಾರು ಶುಭ ಕರ್ಮಗಳು ಮಾಡುವುದಿಲ್ಲ. ಹಾಗಾಗಿ ನೀನು ನನಗೆ ಅನುಗ್ರಹ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಆ ಮಾಸಕ್ಕೆ ವಿಶೇಷವಾದ ಅನುಗ್ರಹ ಮಾಡುತ್ತಾನೆ. ಏನ್ ಮಾಡ್ತಾನೆ ಪರಮಾತ್ಮ ಅಂದರೆ, ಅಹಮೇತೇರ್ ಯಥಾ ಲೋಕೆ ಪ್ರಜತ ಪುರುಷೋತ್ತಮ ತಥಾಯಮಪಿ ಲೋಕೇಶು ಪ್ರಜತ ಪುರುಷೋತ್ತಮ. ಪರಮಾತ್ಮ ಹೇಳ್ತಾನೆ, ನಾನು ಯಾವ ರೀತಿಯಲ್ಲಿ ಲೋಕದಲ್ಲಿ ಪುರುಷೋತ್ತಮ ಎಂಬುದಾಗಿ ಪ್ರಸಿದ್ಧಿಯಾಗಿದ್ದೇನೋ ಹಾಗೆ ನನ್ನ ಅನುಗ್ರಹದಿಂದ ಈ ಮಲಮಾಸವೂ ಕೂಡ ಲೋಕದಲ್ಲಿ ಪುರುಷೋತ್ತಮ ಮಾಸ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡಿತಿದೆ ಅಂತ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಪರಮಾತ್ಮ ಹೇಳಿದ, ಏತನ್ಮಾಸಾದಿ ಪಶ್ಚಾಹಂ ಮಯೇವಾಯಂ ಪ್ರತಿಷ್ಠಿತಃ ಪುರುಷೋತ್ತಮೇತಿ ಮನ್ನಾಂನ ತದಪ್ಯಸ್ಮೇ ಸಮರ್ಪಿತಂ. ಪರಮಾತ್ಮ ಹೇಳ್ತಾನೆ, ಈ ಮಾಸದ ಸ್ವಾಮಿ ಅಧಿಪತಿ ನಾನೇ ಆಗಿದ್ದೇನೆ, ನನ್ನಿಂದಲೇನೆ ಈ ಮಾಸ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಹಾಗಾಗಿ ನನ್ನ ಹೆಸರೇ ಪುರುಷೋತ್ತಮ ಎಂಬ ಹೆಸರನ್ನೇ ಈ ಮಾಸಕ್ಕೆ ನಾನು ಇಟ್ಟಿದ್ದೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಆದ್ದರಿಂದ ಯಾರು ಈ ಮಾಸದಲ್ಲಿ ವಿಶೇಷವಾದ ಪೂಜೆ ಹೋಮದಾನಗಳನ್ನು ಮಾಡುತ್ತಾರೋ ಅದು ವಿಶೇಷವಾದ ಫಲ ಇದೆ ಅಂತ ಹೇಳ್ತಾನೆ. ಸೀತಾ ನಿಕ್ಷಿಪ್ತ ಬೀಜಾನಿ ವರ್ಧಂತೆ ಕೋಟಿಶೋ ಯಥಾ ತಥಾ ಕೋಟಿ ಗುಣಂ ಪುಣ್ಯಂ ಕರ್ತುಂ ಮೇ ಪುರುಷೋತ್ತಮೆ.
ಏನು ಅಂದರೆ ಲೋಕದಲ್ಲಿ ನಾವು ಕಾಣ್ತೇವೆ, ಭೂಮಿಯಲ್ಲಿ ಬೀಜವನ್ನು ಬಿತ್ತಿದಾಗ ಬೆಳೆ ಬಂದಾಗ ಅನೇಕ ಧಾನ್ಯಗಳು ನಮಗೆ ಪ್ರಾಪ್ತವಾಗ್ತದೆ, ಕೋಟಿ ಕೋಟಿ ಧಾನ್ಯಗಳು ಪ್ರಾಪ್ತವಾಗ್ತದೆ. ಹಾಗೆ ಈ ಪುರುಷೋತ್ತಮ ಮಾಸದಲ್ಲಿ ಮಾಡಿದ ಒಂದು ಕಾರ್ಯ, ಸಣ್ಣ ಕಾರ್ಯ, ಅದು ಕೋಟಿ ಕೋಟಿ ಪುಣ್ಯವನ್ನು ಕೊಡುತ್ತದೆ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ಅಧಿಕವಾದ ಪುಣ್ಯವನ್ನ ಪಡೆಯುವುದಕ್ಕಾಗಿ ಈ ಮಾಸವನ್ನು ನಾವು ಆಚರಿಸಬೇಕು. ಹಾಗಾಗಿ ಪರಮಾತ್ಮನ ಅನುಗ್ರಹ ಆದ ಮೇಲೆ ಈ ಅಧಿಕ ಮಾಸಕ್ಕೆ ಅಧಿಕ ಮಾಸ ಅಂದರೆ ಅಧಿಕವಾದ ಪುಣ್ಯವನ್ನು ತಂದುಕೊಡುವಂತಹ ಮಾಸ ಎಂಬುದಾಗಿ ಪ್ರಸಿದ್ಧವಾಯಿತು. ಮಲಮಾಸ ಅಂತ ಪರಮಾತ್ಮನ ಅನುಗ್ರಹ ಆದ ಮೇಲೆ ಈ ಮಲಮಾಸಕ್ಕೆ ಏನು ಅಂತ ಅರ್ಥ ಆಯಿತು ಅಂದರೆ, ಮಲ ಅಂದರೆ ಪಾಪಗಳು ಅಂತ, ದೇಹದಲ್ಲಿರುವ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ಈ ಮಲಮಾಸ ಅಂತ. ಹಾಗಾಗಿ ಈ ಅಧಿಕ ಮಾಸವನ್ನ ನಾವು ಆಚರಿಸಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಅಕಾಮಸ್ಸರ್ವಕಾಮೋವ ಯೋಧಿಮಾಸಂ ಪ್ರಪೂಜಯೇ ಕರ್ಮಾಣಿ ಭಸ್ಮಸಾತ್ ಕೃತ್ವ ಮಾವೇ ವೈಶ್ಯತ್ಯ ಸಂಶಯಂ. ನಿಷ್ಕಾಮದಿಂದಾಗಲಿ ಸಕಾಮದಿಂದಾಗಲಿ ಯಾರು ಈ ಅಧಿಕ ಮಾಸವನ್ನು ಭಕ್ತಿಯಿಂದ ಪೂಜಿಸ್ತಾರೋ, ಭಕ್ತಿಯಿಂದ ಕರ್ಮಗಳನ್ನು ಮಾಡ್ತಾರೋ ಅವರ ಪಾಪಗಳನ್ನೆಲ್ಲ ಭಸ್ಮ ಮಾಡುತ್ತೇನೆ ಅಂತ ಪರಮಾತ್ಮ ತಿಳಿಸ್ತಾನೆ. ಹಾಗಾಗಿ ಈ ಮಾಸವನ್ನ ಭಕ್ತಿ ಶ್ರದ್ಧೆಯಿಂದ ಪುಣ್ಯವನ್ನು ಸಂಪಾದನೆಯನ್ನು ಮಾಡಬೇಕು. ಸ್ತ್ರೀಯರು ಕೂಡ, ಯಾವ ಸ್ತ್ರೀ ಸುಮಂಗಲ ಸ್ತ್ರೀ ಈ ಪುರುಷೋತ್ತಮ ಮಾಸದಲ್ಲಿ ವಿಶೇಷವಾದ ಸ್ನಾನ ದಾನ ಅರ್ಚನಾದಿಗಳನ್ನು ಮಾಡುತ್ತಾರೋ ಅವರಿಗೆ ವಿಶೇಷವಾದ ಪುತ್ರ ಸಂತಾನ ಸುಖ ಸೌಭಾಗ್ಯ ಸಂಪತ್ತನ್ನ ಪರಮಾತ್ಮ ದಯಪಾಲಿಸ್ತಾನೆ ಎಂಬುದಾಗಿ ಪರಮಾತ್ಮ ತಿಳಿಸ್ತಾನೆ. ಹಾಗಾಗಿ ಪರಮಾತ್ಮ ಹೇಳ್ತಾನೆ, ಮದೀಯ ಮಾಸ ಭಕ್ತಾನ ಅವಿಲಂಬನ ಕದಾಚನ ಮದೀಯ ಮಾಸ ಭಕ್ತ್ಯಾಯೇ ಮಮೇವಾತೀವ ವಲ್ಲಭಾಹ. ನನಗೆ ಅತ್ಯಂತ ಪ್ರೀತ್ಯಾಸ್ಪದ ಮಾಸ ಯಾವುದು ಅಂದರೆ ಅದು ಪುರುಷೋತ್ತಮ ಮಾಸ, ಅಧಿಕ ಮಾಸ ಅಂತ ಪರಮಾತ್ಮ ತಿಳಿಸ್ತಾನೆ. ಹಾಗಾಗಿ ಈ ಮಾಸದಲ್ಲಿ ಯಾರಿಗೆ ಅಭಿಷ್ಟ ಆಗಬೇಕು, ನನಗಿಂತ ಫಲ ಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡು ಈ ಕರ್ಮವನ್ನು ಆಚರಿಸ್ತಾರೋ ಈ ಮಲಮಾಸದಲ್ಲಿ ಪರಮಾತ್ಮ ಹೇಳ್ತಾನೆ, ಅಂತಹ ಭಕ್ತರ ಅಭಿಷ್ಟವನ್ನ ಪೂರೈಸಲಿಕ್ಕೆ ನಾನು ತಡ ಮಾಡುವುದಿಲ್ಲ ಅಂತ ಪರಮಾತ್ಮ ತಿಳಿಸ್ತಾನೆ. ಹಾಗಾಗಿ 3 ವರ್ಷಕ್ಕೊಮ್ಮೆ ಬರುವಂತಹ ಈ ಅಧಿಕ ಮಾಸವನ್ನ ಪರಮಾತ್ಮ ಹೇಳ್ತಾನೆ, ಆ 3 ವರ್ಷಕ್ಕೊಮ್ಮೆ ಬರುವಂತಹ ಅಧಿಕ ಮಾಸವನ್ನು ಆಚರಿಸಬೇಕಂತ. ನಾಚರಿಷ್ಯಂತೆ ಧರ್ಮಂ ಯೇ ಕುಂಭಿಪಾಕೆ ಪತಂತಿತೆ. ಯಾರು 3 ವರ್ಷಕ್ಕೊಮ್ಮೆ ಬರುವಂತಹ ಅಧಿಕ ಮಾಸವನ್ನು ಯಾರು ಆಚರಿಸುವುದಿಲ್ಲವೋ, ಪುರುಷೋತ್ತಮನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡುವುದಿಲ್ಲವೋ ಅವರು ನರಕಗಾಮಿಗಳಾಗ್ತಾರೆ ಅಂತ ಪರಮಾತ್ಮ ತಿಳಿಸ್ತಾನೆ. ಹಾಗಾಗಿ ಈ 3 ವರ್ಷಕ್ಕೊಮ್ಮೆ ಬರುವಂತಹ ಅದ್ಭುತವಾದ ಪುಣ್ಯದ ರಾಶಿಯನ್ನೇ ಸಂಪಾದನೆ ಮಾಡುವಂತಹ ಈ ಮಾಸ, ಸ್ವಲ್ಪ ಒಂದು ಕರ್ಮ ಮಾಡಿದರೆ ಕೋಟಿಯಷ್ಟು ಪುಣ್ಯ ಕೊಡುವಂಥದ್ದು ಈ ಅಧಿಕ ಮಾಸ. ಇಂತಹ ಅದ್ಭುತವಾದ ಮಲಮಾಸ ಅಧಿಕ ಮಾಸ ಬಂದಾಗ ನಾವು ಪರಮಾತ್ಮ ಕೊಟ್ಟಿರುವ ಸಂಪತ್ತಿಗೆ ಅನುಸಾರವಾಗಿ ದಾನ ಧರ್ಮಗಳನ್ನು, ಕರ್ಮಗಳನ್ನು, ಹೋಮ ಹವನಾದಿಗಳನ್ನು, ಉಪನ್ಯಾಸಾದಿಗಳನ್ನು, ಗ್ರಂಥ ದಾನಗಳನ್ನು, ದೀಪ ದಾನಗಳನ್ನು, ಪ್ರಾತಃ ಸ್ನಾನ, ಹೀಗೆ ಅನೇಕ ವ್ರತ ನಿಯಮಗಳನ್ನು ಹೇಳಿದ್ದಾರೆ. ಅದನ್ನ ಭಕ್ತಿ ಶ್ರದ್ಧೆಯಿಂದ ಆಚರಿಸಿದಾಗ ಅಧಿಕವಾದ ಪುಣ್ಯ ರಾಶಿಯನ್ನ ಪರಮಾತ್ಮ ಈ ನಮಗೆ ಕರುಣಿಸ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಅಧಿಕ ಮಾಸ ಅದ್ಭುತವಾದ ನಮಗೆ ಪುಣ್ಯ ಕೊಡುವಂತಹ ಮಾಸ ಅಂತ ತಿಳಿಸ್ತಾರೆ. ಹಾಗಾಗಿ ಪರ್ವತೇಶು ಯಥಾ ಮೇರು ಗ್ರಹಾಣಾಂಚ ಯಥಾ ರವಿ ಸರಿಸ್ಸು ಚ ಯಥಾ ಗಂಗಾ ಗುರುತ್ಮಾಂಶ ಪತತ್ರಿಷು. ಪರ್ವತಗಳಲ್ಲಿ ಮೇರು ಪರ್ವತ, ಗ್ರಹಗಳಲ್ಲಿ ಸೂರ್ಯ, ನದಿಗಳಲ್ಲಿ ಗಂಗಾ, ಪಕ್ಷಿಗಳಲ್ಲಿ ಗರುಡ, ನಕ್ಷತ್ರಗಳಲ್ಲಿ ಚಂದ್ರ, ಪಶುಗಳಲ್ಲಿ ಗೋವು, ಮನುಷ್ಯರಲ್ಲಿ ಬ್ರಾಹ್ಮಣ, ಹಾಗೆ ಮಾಸಗಳಲ್ಲಿ ಅಧಿಕ ಮಾಸ ಶ್ರೇಷ್ಠವಾದದ್ದು ಅಂತ ಆ ಪುರಾಣ ನಮಗೆ ತಿಳಿಸ್ತದೆ. ಹಾಗೆ ಯಾವುದೇ ಕಾಮನೆಯಲ್ಲಿ ಇಲ್ಲದಿರಲಿ ಅಧಿಕ ಮಾಸವನ್ನು ಆಚರಿಸಲೇಬೇಕು ಎಂಬುದಾಗಿ ಪರಮಾತ್ಮ ನಮಗೆ ಆದೇಶವನ್ನು ಮಾಡಿದ್ದಾನೆ. ಯಾರು ಈ ಪುರುಷೋತ್ತಮನ ವಿದ್ಯುಕ್ತವಾಗಿ ಪುರುಷೋತ್ತಮ ಮಾಸವನ್ನು ಆಚರಿಸ್ತಾರೋ ಅವರ ಕುಲಂ ಸ್ವಕೀಯ ಮುದ್ರಿತ್ಯ, ತಮ್ಮ ಕುಲವನ್ನೇ ಉದ್ಧಾರ ಮಾಡಿಕೊಳ್ತಾರೆ. ಪರಮಾತ್ಮ ಹೇಳ್ತಾನೆ, ಈ ಪುರುಷೋತ್ತಮ ಮಾಸವನ್ನು ಯಾರು ವಿದ್ಯುಕ್ತವಾಗಿ ಆಚರಿಸ್ತಾರೋ ಅವರ ಕುಲವನ್ನು ನಾನು ಉದ್ಧಾರ ಮಾಡುತ್ತೇನೆ ಅಂತ ಪರಮಾತ್ಮ ತಿಳಿಸ್ತಾನೆ. ಅಷ್ಟೇ ಅಲ್ಲ, ಪೃಥಿವ್ಯಾಂ ಯಾನಿ ತೀರ್ಥಾನಿ ಕ್ಷೇತ್ರಾಣಿ ಸರ್ವದೇವತಾ ತದ್ದೇಹೇ ತಾನೇ ತಿಷ್ಠಂತಿ ಯಃ ಕುರ್ಯಾ ಪುರುಷೋತ್ತಮಂ. ಈ ಅಧಿಕ ಮಾಸವನ್ನು ಯಾರು ಆಚರಿಸ್ತಾರೋ ಅವರ ದೇಹದಲ್ಲಿ ಭೂಮಿಯಲ್ಲಿರುವ ಸಕಲ ತೀರ್ಥಗಳು, ಕ್ಷೇತ್ರಗಳ, ಸರ್ವ ದೇವತೆಗಳ ಸನ್ನಿಧಾನವಿರುತ್ತದೆ. ಇಂತಹ ಅದ್ಭುತವಾದ ಅಧಿಕ ಮಾಸವನ್ನು ಆಚರಿಸಿದಾಗ
ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ ಎಂಬುದಾಗಿ ತಿಳಿಸ್ತಾನೆ. ಕೇವಲ ಪಾಪ ಪರಿಹಾರವಾಗ್ತದೆ ಅಷ್ಟೇನಾ, ನಮಗೇನು ಸಿಗ್ತದೆ ಅಂತ ನಮಗೆ ಪ್ರಶ್ನೆ ಬಂದಾಗ, ಧನಧಾನ್ಯ ಪಶುವ್ರಾತ ಪುತ್ರ ಪೌತ್ರ ಯಶಸ್ಕರಂ ವಂಧ್ಯಾವಂಧ್ಯತ್ವ ಶಮನಂ ಅವೈಧವ್ಯಕರಂ ಸ್ತ್ರೀಯ ರಾಜ್ಯಪದಂ ರಾಜ್ಯಪೃಷ್ಟಸ್ಯ ಚಿಂತಿತಾರ್ಥಕರಂ ನೃಣಾಂ ಕನ್ಯಾವಿಂದೇತ ಭರ್ತಾರಂ ಗುಣಿನಂ ಚಿರಜೀವಿನಂ ಕಾಂತಾರ್ಥೀ ಲಭತೆ ಕಾಂತಾಂ ಸುಶೀಲಾಂಚ ಪತಿವ್ರತಾಂ ವಿದ್ಯಾರ್ಥೀ ಲಭತೆ ವಿದ್ಯಾಂ ಸುಸಿದ್ಧಿಂ ಸಿದ್ಧಿಕಾಮುಕಃ ಕೋಶಕಾಮೋ ಲಭೇತ್ ಕೋಶಂ ಮೋಕ್ಷಾರ್ಥಿ ಮೋಕ್ಷವಾಪ್ನುಯಾತ್. ಎಂಥ ಅದ್ಭುತವಾದ ಫಲವನ್ನು ಪರಮಾತ್ಮ ಕರುಣಿಸ್ತಾನೆ ನೋಡಿ. 3 ವರ್ಷಕ್ಕೊಮ್ಮೆ ಬರುವಂತಹ ಏಕ ಮಾಸವನ್ನು ನಾವು ಆಚರಿಸಿದರೆ ನಮಗೇನು ಸಿಗ್ತದೆ? ಧನಧಾನ್ಯ ಪಶುಗಳ ಪ್ರಾಪ್ತಿ, ಪುತ್ರ ಪೌತ್ರ ಪ್ರಾಪ್ತಿ, ಅಷ್ಟೇ ಅಲ್ಲ ಕೀರ್ತಿಗಳಿಗೆ ಕೀರ್ತಿ ಗಳಿಸಲಿಕ್ಕೆ ಏನು ಮಾಡಬೇಕು ಅಂತಹ ಸಾಧನವನ್ನು ಪರಮಾತ್ಮ ಕರುಣಿಸ್ತಾನೆ. ಸ್ತ್ರೀಯರಿಗೆ ವಿಶೇಷವಾದ ಸಂತಾನವನ್ನು ಕರುಣಿಸ್ತಾನೆ. ಬಂಜೆತನ ಇದ್ದವರಿಗೆ ಅದನ್ನು ತೊಲಗಿಸಿ ಪರಮಾತ್ಮ ಸಂತಾನವನ್ನು ಕೊಡುತ್ತಾನೆ. ವೈದವ್ಯ ಬರದಂತೆ ರಕ್ಷಣೆ ಮಾಡುತ್ತಾನೆ. ರಾಜ್ಯ ಭ್ರಷ್ಟರಿಗೆ, ರಾಜ್ಯ ಕಳೆದುಕೊಂಡಿರತಕ್ಕಂಥವರಿಗೆ ಪುನಃ ರಾಜ್ಯವನ್ನು ದೊರಕಿಸ್ತಾನೆ. ಮನುಷ್ಯರಿಗೆ ಬಯಸಿದ್ದನ್ನು ನೀಡುತ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಕನ್ಯೆ ಒಳ್ಳೆಯ ಗುಣವಂತನಾದ ದೀರ್ಘಾಯುಷ್ಯವಂತನಾದ ಒಳ್ಳೆಯ ಪತಿಯನ್ನು ಪಡಿತಾಳೆ. ತರುಣ ಒಳ್ಳೆಯ ಸುಶೀಲೆಯಾದ ಪತಿವ್ರತೆಯಾದ ಕನ್ಯೆಯನ್ನು ಪಡಿತಾಳೆ. ವಿದ್ಯಾರ್ಥಿಗಳು ವಿಶೇಷವಾದ ವಿದ್ಯೆಯನ್ನು ಪಡಿತಾರೆ. ಹಾಗಾಗಿ ಮೋಕ್ಷಾರ್ಥಿ ಮೋಕ್ಷವನ್ನು ಪಡಿತಾರೆ. ಇಂತಹ ಅದ್ಭುತವಾದ ಫಲವನ್ನು ಕೊಡುವಂತಹ ಈ ಅಧಿಕ ಮಾಸ, ಈ ಅಧಿಕ ಮಾಸವನ್ನು ಆಚರಿಸಿದರೆ ಇಂತಹ ಅದ್ಭುತವಾದ ಫಲವನ್ನು ಪರಮಾತ್ಮ ನಮಗೆ ಕರುಣಿಸ್ತಾನೆ. ಅಧಿಕ ಮಾಸ ಬಂದಾಗ ವಿಶೇಷವಾದ ನಮಗೆ ಕಣ್ಣು ಮುಂದೆ ಬರುವುದೇನು ಅಂದರೆ ಅಪೂಪ ದಾನ. ಅಧಿಕ ಮಾಸ ಬಂತು ಅಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಪೂಪ ಮಾಡಬೇಕು, ದಾನವನ್ನು ಕೊಡಬೇಕು. ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಪ್ರತಿದಿನ ಕೊಡಬೇಕಾ ಅಥವಾ ಯಾವತ್ತಾದರೂ ಒಂದು ದಿನ ಕೊಟ್ಟರೆ ಸಾಕ? ಈ ರೀತಿಯಾಗಿ ಮನೆಯಲ್ಲಿ ವಾತಾವರಣ ನೀವು ನೋಡ್ತಾ ಇರ್ತೀವಿ. ಅಪೂಪ ದಾನ ಕಣ್ಣು ಮುಂದೆ ಬರ್ತಿದೆ, ಅಧಿಕ ಮಾಸ ಬಂತು ಅಂತ. ಅದಕ್ಕೆ ಹೇಳ್ತಾರೆ, ಅಧಿಮಾಸೇತು ಸಂಪ್ರಾಪ್ತೆ ಶುಭೇ ಸೂರ್ಯಾದಿ ದೈವತೆ 33 ಅಪೂಪಾಂಶ ದಾನಾರ್ಹಂಶ ದಿನೇ ದಿನೇ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಅಪೂಪ ದಾನವನ್ನು ಮಾಡಬೇಕು. ಯಾವತ್ತು ಮಾಡಬೇಕು? ವಿಶೇಷವಾಗಿ ಪ್ರತಿದಿನವೂ ಮಾಡಬೇಕು. ಪ್ರತಿದಿನ ಮಾಡದಿದ್ದರೆ ವಿಶೇಷ ದಿನಗಳಲ್ಲಿ ಮಾಡಬೇಕು. ದ್ವಾದಶಿ, ಹುಣ್ಣಿಮೆ, ಯಾವುದೇ ಶುಭ ದಿನಗಳಲ್ಲಿ ಶುದ್ಧವಾದ ಬೆಲ್ಲ ತುಪ್ಪಗಳಿಂದ ಕೂಡಿದ 33 ಅಪೂಪಗಳನ್ನು ಮಾಡಿ ಶುದ್ಧ ರೀತಿಯಿಂದ ಮಾಡಿ ಅದನ್ನು ಕಂಚಿನ ಪಾತ್ರೆಯಲ್ಲಿ ಇಡಬೇಕು. ಈ ಪುರಾಣ ಹೇಳ್ತದೆ, ಸುವರ್ಣ ಗುಣ ಸಂಯುಕ್ತ ಅಂತ ಹೇಳ್ತಾರೆ. ಕಾಂಸ್ಯ ಪಾತ್ರೆ ನಿಧಾಯಚ. ಆ ಕಂಚಿನ ಪಾತ್ರೆಯಲ್ಲಿ ಅಪೂಪದ ಒಟ್ಟಿಗೆ ಸುವರ್ಣ ಇಡಬೇಕು ಅಂತ ಹೇಳುತ್ತದೆ ಪುರಾಣ. ಅವರವರ ಶಕ್ತಿಗೆ ಅನುಸಾರವಾಗಿ ದಾನವನ್ನು ಮಾಡಬೇಕು. ಆ ಪಾತ್ರೆಯಲ್ಲಿ ಇಟ್ಟು, ಕಂಚಿನ ಪಾತ್ರೆಯಲ್ಲಿ ಇಟ್ಟು ಯೋಗ್ಯ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಪ್ರತಿದಿನ ಮಾಡಬೇಕು. ಆಗದಿದ್ದರೆ ವಿಶೇಷ ದಿನಗಳಲ್ಲಿ ಒಂದು ದಿನ ಆದರೂ ದಾನವನ್ನು ಮಾಡಬೇಕು. ಯಾಕೆ ಅಂದರೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ದಾನ ಕೊಡೋದು ಯೋಗ್ಯರಾದ ಸದ್ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ನಮಗೇನು ಸಿಗ್ತದೆ ಆ ಅಪೂಪ ದಾನ ಮಾಡುವುದರಿಂದ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ, ವಿಷ್ಣು ಪ್ರೀತ್ಯೆ ಪ್ರದದ್ಯಾಚ್ಚ ಪೃಥ್ವಿದಾನ ಫಲಂ ಲಭೇತು ಅಂತ ಹೇಳ್ತಾರೆ. ಯಾವಂತೆ ಚೈವ ಛಿದ್ರಾಣಿ ತೇಷು ಅಪೂಪೇಶು ಪಾಂಡವ. ಯಾರು ಅಪೂಪವನ್ನು ಶುದ್ಧ ರೀತಿಯಿಂದ 33 ಸಿದ್ಧಪಡಿಸಿ ಕಂಚಿನ ಪಾತ್ರೆಯಲ್ಲಿಟ್ಟು ಒಳ್ಳೆಯ ಯೋಗ್ಯರಿಗೆ ದಾನವನ್ನು ಮಾಡ್ತಾರೆ, ಅವರಿಗೆ ಏನು ಸಿಗ್ತಿದೆ ಅಂದರೆ ಹೇಳ್ತಾರೆ, ಅಪೂಪದಲ್ಲಿ ಛಿದ್ರಗಳಿರ್ತವೆ, ಸಣ್ಣ 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 ತೂಟುಗಳಿರ್ತವೆ. ಅದು ಎಷ್ಟು ಸಂಖ್ಯೆಯಲ್ಲಿರ್ತದೋ ಅಷ್ಟು ದೀರ್ಘಕಾಲ ಸ್ವರ್ಗಲೋಕದಲ್ಲಿ ಇವರು ವಾಸಿಸ್ತಾರೆ. ಅಷ್ಟು ಪುಣ್ಯ ಇವರಿಗೆ ಪ್ರಾಪ್ತಿಯಾಗ್ತದೆ. ಅಷ್ಟೇ ಅಲ್ಲ, 33 ಅಪೂಪಗಳನ್ನು, ಅಲ್ಲಿ 33 ದೇವತೆಗಳನ್ನು ಹೇಳಿದ್ದಾರೆ. ಆ ದೇವತೆಗಳನ್ನು ಉದ್ದೇಶಿಸಿ, ಆ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನನ್ನು ಉದ್ದೇಶಿಸಿ ಮಾಡುವ ಅಪೂಪ ದಾನ ಅದು ಪೃಥ್ವಿ ದಾನ, ಅಂದರೆ ಇಡೀ ಭೂಮಂಡಲ ದಾನ ಮಾಡಿದ ಫಲ ತಂದು ಕೊಡುತ್ತದೆ ಎಂಬುದಾಗಿ ಪರಮಾತ್ಮ ತಿಳಿಸ್ತಾನೆ, ಪುರಾಣ ತಿಳಿಸ್ತದೆ. ಹಾಗಾಗಿ 3 ವರ್ಷಕ್ಕೊಮ್ಮೆ ಬರುವಂತಹ ಈ ಅಧಿಕ ಮಾಸದಲ್ಲಿ 33 ದಿನ ಪ್ರತಿದಿನವೂ ಮಾಡಬೇಕು. ಅಧಿಕ ಮಾಸ ಮುಗಿಯೋ ತನಕ. ಆಗದಿದ್ದರೆ ಒಂದು ದಿನ ಆದರೂ ನಾವು ಭಕ್ತಿ ಶ್ರದ್ಧೆಯಿಂದ ಶುದ್ಧ ರೀತಿಯಿಂದ ಆ ಅಪೂಪವನ್ನು ತಯಾರು ಮಾಡಿ ಕಂಚಿನ ಪಾತ್ರೆಯಲ್ಲಿಟ್ಟು ಅದನ್ನು ಯೋಗ್ಯರಿಗೆ ದಾನ ಮಾಡಿದರೆ ಇಷ್ಟು ಫಲ ಪರಮಾತ್ಮ ಕರುಣಿಸ್ತಾನೆ. ಅಂದರೆ ಆ ಪರಮಾತ್ಮನ
ಅನುಗ್ರಹ ಎಂಥದ್ದು ಅಂತ. ಪರಮಾತ್ಮ ಅನುಗ್ರಹ ಆಯಿತು ಅಂತಾದರೆ ಅವನನ್ನು ಹಿಡಿಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಉದಾಹರಣೆಗೆ ಈ ಅಧಿಕ ಮಾಸವೇ ತೆಗೆದುಕೊಳ್ಳಿ. ಅಧಿಕ ಮಾಸಕ್ಕೆ ಮಲಮಾಸ ಅಂತ ಕರೀತಿದ್ರು, ತಿರಸ್ಕಾರ ಮಾಡಿದ್ರು. ಸಂಕ್ರಮಣ ಇಲ್ಲ ಈ ಮಾಸದಲ್ಲಿ ಅಂತ ಹೇಳಿ ಶುಭ ಕರ್ಮಗಳೇ ಮಾಡುವುದಿಲ್ಲ. ಇಂಥ ಎಲ್ಲರಿಂದ ತಿರಸ್ಕಾರ ಮಾಡಲ್ಪಟ್ಟ ಈ ಮಾಸಕ್ಕೆ ಯಾವಾಗ ಪುರುಷೋತ್ತಮ ರೂಪಿ ಪರಮಾತ್ಮನ ಅನುಗ್ರಹ ಆಯಿತೋ ಎಲ್ಲರೂ ಈ ಮಾಸದಲ್ಲಿ ಹೋಮ ಹವನ ದಾನ ಧರ್ಮಗಳು ವ್ರತಗಳು ಇದನ್ನು ಆಚರಿಸಲಿಕ್ಕೆ ಪ್ರಾರಂಭವಾಗಿ ಇದರ ಸ್ಥಾನ ಎತ್ತರಕ್ಕೆ ಹೋಯಿತು. ಹಾಗಾಗಿ ಪರಮಾತ್ಮನ ಅನುಗ್ರಹ ಆಯಿತು ಅಂದರೆ ಎಲ್ಲವೂ ಪ್ರಾಪ್ತವಾಗ್ತದೆ. ಹಾಗಾಗಿ ಇಂತಹ ಅದ್ಭುತವಾದ ಅಧಿಕ ಮಾಸದಲ್ಲಿ ಅಪೂಪವನ್ನ ದಾನವನ್ನ ಮಾಡಬೇಕು. ಅಧಿಕ ಮಾಸದಲ್ಲಿ ಸ್ನಾನ, ದಾನ, ಜಪ, ಹೋಮ, ಸ್ವಾಧ್ಯಾಯ, ಪಿತೃತರ್ಪಣ, ದೇವಪೂಜೆ ಇವುಗಳಿಂದ ಪುರುಷೋತ್ತಮ ರೂಪಿ ಪರಮಾತ್ಮನನ್ನು ಯಾರು ಆರಾಧನೆ ಮಾಡ್ತಾರೋ ಅವರು ಅಕ್ಷಯ ಪುಣ್ಯವನ್ನ ಪಡಿತಾರೆ ಎಂಬುದಾಗಿ ಇಲ್ಲಿ ಪುರಾಣ ತಿಳಿಸ್ತದೆ. ಹಾಗಾಗಿ ಯಾವ ಸ್ತ್ರೀ, ಇನ್ನು ಸ್ತ್ರೀಯರು ಹೇಳ್ತಾರೆ, ಯಾವ ಸ್ತ್ರೀ ಈ ಅಧಿಕ ಮಾಸವನ್ನು ಆಚರಿಸ್ತಾಳೋ ಅವಳಿಗೆ ಬಡತನ ಹೋಗ್ತದೆ. ದಾರಿದ್ರ್ಯಂ ಪುತ್ರ ಶೋಕಂಚ ವೈಧವ್ಯಂ ನ ಲಭೇಚ್ಛಸ. ದಾರಿದ್ರ್ಯ ಹೋಗ್ತದೆ, ಪುತ್ರ ಶೋಕ ಬರುವುದಿಲ್ಲ, ವೈಧವ್ಯ ಬರುವುದಿಲ್ಲ. ಅಂತಹ ಅದ್ಭುತವಾದ ಫಲ ಸ್ತ್ರೀಯರಿಗೂ ಪರಮಾತ್ಮ ಕರುಣಿಸ್ತಾನೆ. ಹಾಗಾಗಿ ಈ ಅಧಿಕ ಮಾಸವನ್ನ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸವನ್ನ ನಾವು ಕಡ್ಡಾಯವಾಗಿ ಆಚರಿಸಲೇಬೇಕು ಅಂತ ಹೇಳ್ತಾರೆ. ಇನ್ನು ಅಧಿಕ ಮಾಸದಲ್ಲಿ ನಿತ್ಯ ಪ್ರಾತಃ ಕಾಲದ ಸ್ನಾನವನ್ನ ಆಚರಣೆ ಮಾಡಬೇಕು. ಪ್ರಾತಃ ಕಾಲದ ಸ್ನಾನ, ಉಪವಾಸ ಇದನ್ನು ಮಾಡಿದರೆ ಗೋದಾವರಿ ಸ್ನಾನ ಮಾಡಿದ ಫಲಕ್ಕೆ ಸಮ. ಈ ಅಧಿಕ ಮಾಸದಲ್ಲಿ ನಾವು ಪ್ರಾತಃ ಕಾಲ ಸ್ನಾನವನ್ನ ಉಪವಾಸವನ್ನ ಆಚರಿಸಿದರೆ ಅಂತ ತಿಳಿಸ್ತಾರೆ. ಸ್ನಾನವನ್ನು ಮಾಡಿದರೆ ಈ ಫಲ ಬರ್ತದೆ ಅಂತ ತಿಳಿಸ್ತಾರೆ. ಯಾಕೆ ಅಂದ್ರೆ ಅಧಿಕ ಮಾಸ, ಇದಕ್ಕೆ ಒಂದು ಕಥೆ ಹೇಳ್ತಾರೆ. ಏನು ಅಂದ್ರೆ ಹೈಹಯ ಅಂತ ಒಂದು ದೇಶ, ಆ ದೇಶದಲ್ಲಿ ಚಿತ್ರಧರ್ಮ ಅಂತ ಒಬ್ಬ ರಾಜನಿದ್ದ. ಆ ರಾಜ ಒಳ್ಳೆಯ ಧೀಮಂತ, ಸತ್ಯ ಪರಾಕ್ರಮ, ಒಳ್ಳೆಯ ಸಕಲ ಗುಣಗಳು ಕೂಡಿದ್ದು, ಸತ್ಯಧರ್ಮ ಧರ್ಮಿಷ್ಠನಾಗಿದ್ದ ಆ ರಾಜ. ಆ ರಾಜನಿಗೆ ದೃಢಧನ್ವ ಅಂತ ಒಬ್ಬ ಮಗ ಇದ್ದ. ಆ ಮಗನನ್ನ ಗುರುಗಳ ಹತ್ರ ಶಾಸ್ತ್ರಾಭ್ಯಾಸಕ್ಕೆ ಬಿಟ್ಟಿದ್ದ. ಶಾಸ್ತ್ರಾಭ್ಯಾಸವನ್ನೆಲ್ಲ ಮಾಡಿ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡು ಆ ಮಗ ತಂದೆಯ ಹತ್ರ ಬಂದ. ಚಿತ್ರಧರ್ಮ ಆ ಮಗನನ್ನ ನೋಡಿ ಬಹಳ ಸಂತೋಷಗೊಂಡು ಮಗ ರಾಜ್ಯಭಾರ ಮಾಡಲಿಕ್ಕೆ ಯೋಗ್ಯನಾಗಿದ್ದಾನೆ ಅಂತ ತಿಳಿದು ಚಿತ್ರಧರ್ಮ ಏನು ಮಾಡಿದ, ಆ ಮಗನಿಗೆ ದೃಢಧನ್ವನಿಗೆ ಇಡೀ ರಾಜ್ಯವನ್ನ ಒಪ್ಪಿಸಿ ತಾನು ಸಾಧನ ಮಾಡುವುದಕ್ಕೆ ಕಾಡಿಗೆ ಹೋದ. ಅಲ್ಲಿ ಹೋಗಿ ಪುಲಹಾಶ್ರಮಕ್ಕೆ ತೆರಳಿ ತಪಸ್ಸನ್ನು ಆಚರಣೆ ಮಾಡುತ್ತಾ ತಾನು ಕಾಲವನ್ನು ಕಳೆದ. ಪರಮಾತ್ಮನ ಕುರಿತು ಹೋದ. ಮಗನಿಗೆ ರಾಜ್ಯಭಾರವನ್ನು ಒಪ್ಪಿಸಿದ್ದ. ಈ ದೃಢಧನ್ವ ರಾಜನಾದ. ತಂದೆಯ ತಕ್ಕಂತೆ ಉತ್ತಮ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿದ. ಅವನ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಪುಷ್ಕರ ದೇಶ ಅಂತ. ಪುಷ್ಕರ ಅಂತ ಒಂದು ದೇಶ, ಆ ದೇಶವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಟ್ಟುಕೊಂಡಿದ್ದ. ಆ ದೃಢಧನ್ವನಿಗೆ ಒಳ್ಳೆಯ ಪತಿವ್ರತೆಯಾದ ಹೆಂಡತಿ ಇದ್ಲು. ಅವಳ ಹೆಸರು ಗುಣಸುಂದರಿ ಅಂತ. ಹೆಸರಿಗೆ ತಕ್ಕಂತೆ ಗುಣ ಇತ್ತು, ಸುಂದರಳು ಆಗಿದ್ಲು. ಅವಳು ವಿದರ್ಭ ದೇಶದ ರಾಜಕುಮಾರನ ಮಗಳವಳು. ಆ ದೃಢಧನ್ವ ಗುಣಸುಂದರಿಗೆ 4 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಚಾರುಮತಿ ಅಂತ ಒಬ್ಬ ಪುತ್ರಿ, ಚಿತ್ರವಾಕ್, ಚಿತ್ರವಾಹ, ಮಣಿಮಾನ್, ಚಿತ್ರಕುಂಡಲ ಅಂತ 4 ಜನ ಗಂಡು ಮಕ್ಕಳು. ದೃಢಧನ್ವ ಸಂತೋಷಗೊಂಡಿದ್ದ. ಅನೇಕ ಭೋಗಗಳು, ಅನೇಕ ಭಾಗ್ಯಗಳು ಎಲ್ಲ ಸಮೃದ್ಧವಾಗಿತ್ತು. ಸಂತೋಷದಿಂದಿದ್ದ. ಒಂದು ದಿನ ವಿಚಾರ ಮಾಡಿದ, ನನಗೆ ಇಂತಹ ಸಮೃದ್ಧವಾದ ಭೋಗಗಳು, ಭಾಗ್ಯಗಳು ಇವೆಲ್ಲ ನನಗೆ ಬರಲಿಕ್ಕೆ ಏನು ಕಾರಣ, ಅಂತಹ ಪುಣ್ಯ ನಾನು ಏನು ಮಾಡಿದ್ದೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದ. ಒಂದು ದಿನ ಬೆಳಗಿನ ಜಾವ ಆಹ್ನಿಕಗಳನ್ನೆಲ್ಲ ಮುಗಿಸಿಕೊಂಡು ಆ ರಾಜ ಬೇಟೆಯಾಡುವುದಕ್ಕೆ ಕಾಡಿಗೆ ಹೋದ. ಅಲ್ಲಿ ಬೇಟೆಯಾಡಲಿಕ್ಕೆ ಹೋದಾಗ ಒಂದು ಜಿಂಕೆಗೆ ಬಾಣ ಪ್ರಯೋಗ ಮಾಡಿದ್ದಾನೆ. ಮಾಡಿದಾಗ ಆ ಬಾಣ ಹೋಗಿ ಜಿಂಕೆಗೆ ತಗುಲಿದೆ. ಆದರೆ ಜಿಂಕೆ ಸಿಕ್ಕಿಲ್ಲ. ಆ ಬಾಣದ ಸಮೇತ ಜಿಂಕೆ ಓಡಿ ಹೋಗಿದೆ.
ಕಣ್ಮರೆಯಾಗಿದೆ. ರಾಜ ಆ ಜಿಂಕೆಯನ್ನು ಹುಡುಕ್ತಾ ಹುಡುಕ್ತಾ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ. ಆ ಕಾಡಿನೊಳಗೆ ಹೋಗ್ತಾ ಆ ಕಾಡಿನ ಮಧ್ಯದಲ್ಲಿ ಇನ್ನೊಂದು ದಟ್ಟವಾದ ಕಾಡಿಗೆ ಪ್ರವೇಶ ಮಾಡಿದ್ದಾನೆ. ಆಯಾಸವಾಗಿದೆ ಆ ರಾಜನಿಗೆ. ಆಯಾಸವಾಗಿ ಒಂದು ಸರೋವರ ಕಾಣಿಸಿತು. ಅಲ್ಲಿ ಹೋದ, ಸಂತೋಷಗೊಂಡ, ಸಮೃದ್ಧವಾಗಿ ನೀರನ್ನು ಕುಡಿದ. ಅಲ್ಲಿಯೇ ಒಂದು ದೊಡ್ಡದ ಆಲದ ಮರವಿತ್ತು. ಆ ಆಲದ ಮರದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡ. ಆಗ ಒಂದು ಇದ್ದಕ್ಕಿದ್ದಂತೆ ಒಂದು ಗಿಳಿ ರಾಜನ ಹತ್ತಿರ ಬಂತು. ಆ ಗಿಳಿ ಬಂದು ಒಂದು ಶ್ಲೋಕ ಉಚ್ಚಾರ ಮಾಡಿತು. ವಿದ್ಯಮಾನ ತುಲಸುಖಂ ಆಲೋಕ್ಯಾತೀವ ಭೂತಲೆ ನ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಶ್ಯಸಿ. ಈ ಶ್ಲೋಕ ಮೇಲಿಂದ ಮೇಲೆ ಆ ರಾಜನ ಹತ್ತಿರ ಬಂದು ಆ ಗಿಳಿ ಉಚ್ಚರಿಸ್ತಾ ಇದೆ. ಆ ಶ್ಲೋಕದ ಅರ್ಥ ಏನು ಅಂದ್ರೆ, ಭೂಮಿಯ ಮೇಲೆ ನೀನಿದ್ದಿ, ನಿನಗೆ ಸಾಕಷ್ಟು ಅತುಲವಾದ ಸಂಪತ್ತಿದೆ, ಸುಖದ ಭೋಗ ಇದೆ. ಭೂಮಿಯ ಮೇಲಿನ ಅತುಲವಾದ ಈ ಸುಖದಲ್ಲಿ ನೀನು ಮೈಮರೆತು ಕೂತ್ಕೊಂಡಿದ್ದಿ. ತತ್ವ ಚಿಂತನೆಯನ್ನು ನೀನು ದೂರ ಮಾಡಿದ್ದಿ. ಹೀಗಿರಬೇಕಾದ್ರೆ ನೀನು ಸಂಸಾರದಿಂದ ಹೇಗೆ ಪಾರಾಗ್ತಿ ಎಂಬುದಾಗಿ ಶ್ಲೋಕದ ತಾತ್ಪರ್ಯ. ಅವನಿಗೆ ಇದು ಗೊತ್ತಾಗ್ತಾ ಇಲ್ಲ. ಮೇಲಿಂದ ಮೇಲೆ ಆ ಗಿಳಿ ಉಚ್ಚರಿಸ್ತಾ ಇದೆ. ರಾಜನಿಗೆ ವಿಶೇಷವಾದ ಕುತೂಹಲ ಆಯಿತು. ಈ ಗಿಳಿ ಯಾವುದು? ಇದು ಯಾಕೆ ನನ್ನ ಹತ್ರ ಬಂದು ಶ್ಲೋಕ ಉಚ್ಚಾರ ಮಾಡ್ತಾ ಇದೆ? ಪರೀಕ್ಷಿತ್ ರಾಜನ ಉದ್ಧಾರಕ್ಕಾಗಿ ಶುಕಮುನಿಗಳು ಬಂದಂತೆ ನನ್ನ ಉದ್ಧಾರಕ್ಕಾಗಿ ಗಿಳಿ ಬಂದಿದೆಯಲ್ಲ ಅಂತ ಇವನು ತಿಳಿದುಕೊಂಡಿದ್ದ, ಚಿಂತೆ ಮಾಡ್ತಾ ಇದ್ದ. ಕೊನೆಗೆ ಆ ಗಿಳಿ ಮತ್ತೊಮ್ಮೆ ಶ್ಲೋಕ ಹೇಳಿ ಹೊರಟು ಹೋಯ್ತು. ರಾಜ ಜಿಂಕೆಯನ್ನು ಹುಡುಕ್ತಾ ಬಂದಿರುವಂತಹ ರಾಜ ಈ ಗಿಳಿ ಹೇಳಿದ ಶ್ಲೋಕ ಏನಿದು ಅಂತ ಕುತೂಹಲದಿಂದ ಆ ತನ್ನ ಮನಸ್ಸಿನಲ್ಲಿ ಅದೇ ಚಿಂತನೆ ಮಾಡುತ್ತಾ ಚಿಂತಾಕ್ರಾಂತನಾಗಿ ರಾಜ ತನ್ನ ಅರಮನೆಗೆ ಮರಳಿದ್ದ. ಅರಮನೆಗೆ ಹೋದರೂ ಈ ಗಿಳಿಯ ಹೇಳಿದ ಶ್ಲೋಕದಲ್ಲಿಯೇ ಚಿಂತಾಕ್ರಾಂತನಾಗಿದ್ದಾನೆ. ಅದು ಏನಿದು, ಯಾಕೆ ನನ್ನ ಹತ್ರ ಬಂತು, ಈ ಶ್ಲೋಕ ಯಾಕೆ ಹೇಳ್ತು ಎಂಬುದಾಗಿ ಚಿಂತಾಕ್ರಾಂತನಾಗಿ ರಾಜಧಾನಿಗೆ ಬಂದಿದ್ದಾನೆ. ಹೆಂಡತಿ ಗಂಡನನ್ನು ನೋಡಿದ ಗುಣಸುಂದರಿ ನೋಡಿ ಯಾಕೋ ಪತಿದೇವರು ಚಿಂತೆಯಲ್ಲೇ ಕಾಲ ಕಳೀತಾ ಇದ್ದಾರಲ್ಲ ಅಂತ ಅವಳಿಗೂ ಒಂದು ಚಿಂತೆ ಆಯ್ತು. ಪ್ರಶ್ನೆ ಮಾಡ್ತಾಳೆ ಬಂದು, ಯಾಕೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿದ್ದೀರಿ ಅಂತ. ಉತ್ತರ ನೀಡಿದ, ಕಾಡಿಗೆ ಹೋಗಿದ್ದೆ, ಈ ರೀತಿಯ ಗಿಳಿ ಬಂತು, ಈ ಶ್ಲೋಕ ಹೇಳಿತು ಅಂತ. ಈ ರೀತಿಯಾಗಿ ಚಿಂತಾಕ್ರಾಂತರಾಗಿದ್ದಾಗ ಒಂದು ದಿನ ಅವನ ಮನೆಗೆ ವಾಲ್ಮೀಕಿ ಮಹರ್ಷಿಗಳು ಬರ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಬಂದಾಗ ರಾಜ ಆ ವಾಲ್ಮೀಕಿ ಮಹರ್ಷಿಗಳಿಗೆ ವಿಶೇಷ ಸ್ವಾಗತಗಳನ್ನು ಮಾಡಿದ, ವಾದ್ಯಗಳನ್ನು ಮಾಡಿದ, ಪೂಜೆಯನ್ನು ಮಾಡಿ ಆ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡ. ಗುರುಗಳು ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ, ರಾಜ ಹೇಗಿದ್ದಿ ಅಂತ ಕುಶಲ ಪ್ರಶ್ನೆಯನ್ನು ಮಾಡಿದಾಗ ರಾಜ ಹೇಳಿದ, ಗುರುಗಳೇ, ನಾನು ಕಾಡಿಗೆ ಬೇಟೆಗಾಗಿ ಹೋಗಿದ್ದೆ. ಅಲ್ಲಿ ಒಂದು ಗಿಳಿ ಬಂದು ನನ್ನ ಹತ್ತಿರ ಈ ಶ್ಲೋಕವನ್ನು ಹೇಳಿತು. ವಿದ್ಯಾಮಾನ ತುಲಸುಖಂ ಆಲೋಕ್ಯಾತೀವ ಭೂತಲೆ ನ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಶ್ಯಸಿ. ಈ ಶ್ಲೋಕವನ್ನು ಮೇಲಿಂದ ಮೇಲೆ ನನ್ನ ಹತ್ತಿರ ಹೇಳಿ ಆ ಗಿಳಿ ಹೋಯಿತು. ಇದು ಏನಿದು ಅಂತ ರಾಜ ಮಹರ್ಷಿ ಕೇಳಿದಾಗ ವಾಲ್ಮೀಕಿ ಮಹರ್ಷಿಗಳು ಒಂದು ಕ್ಷಣ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿ ಅವನಿಗೆ ಉತ್ತರ ಕೊಡುತ್ತಾರೆ, ನೋಡು ರಾಜ, ನೀನು ಹಿಂದಿನ ಜನ್ಮದಲ್ಲಿ ಸುದೇವ ಎಂಬ ಬ್ರಾಹ್ಮಣನಾಗಿ ಜನಿಸಿದ್ದೆ. ತಾಮ್ರಪರ್ಣಿ ನದಿ ತೀರದ ದ್ರವಿಡ ದೇಶದಲ್ಲಿ ನೀನು ಸುದೇವ ಎಂಬ ಬ್ರಾಹ್ಮಣನಾಗಿ ಜನಿಸಿದ್ದಿ. ಒಳ್ಳೆ ಧಾರ್ಮಿಕನಾಗಿದ್ದಿ, ಸತ್ಯವಾದಿಯಾಗಿದ್ದಿ, ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಇದ್ದಿ. ನಿನಗೆ ಒಬ್ಬ ಹೆಂಡತಿ ಇದ್ದು, ಅವಳ ಹೆಸರು ಗೌತಮಿ ಅಂತ. ನಿನಗೆ ಪತ್ನಿಯಾಗಿದ್ದು, ಅವಳು ಕೂಡ ಪತಿವ್ರತಾ ಸ್ತ್ರೀಗಳಾಗಿ ನಿನ್ನೊಟ್ಟಿಗೆ ಕಾಲ ಕಳೀತಾ ಇದ್ಲು. ಆದರೆ ನಿಮಗೆ ಪ್ರತಿದಿನ ನಿಮಗೆ ಸಾಕಷ್ಟು ಸಂಪತ್ತಿದ್ದರೂ ಒಂದು ಕೊರತೆ ಇತ್ತು, ನಿಮಗೆ ಸಂತಾನ ಇರಲಿಲ್ಲ. ಆಗ ನೀವಿಬ್ಬರು ಏನು ಮಾಡಿದ್ರಿ? ವಿಶೇಷವಾದ ತಾಮ್ರಪರ್ಣಿ ನದಿ ತೀರದಲ್ಲಿ ವಿಶೇಷವಾಗಿ ಆ ನದಿಯಲ್ಲಿ ಸ್ನಾನ ಮಾಡಿ ಪರಮಾತ್ಮನ ಆರಾಧನೆಗೆಂದು ನೀವು ತಪಸ್ಸನ್ನು ಮಾಡ್ತಾ ಇದ್ರಿ. ಪ್ರತಿದಿನ 5 ದಿವಸಕ್ಕೊಮ್ಮೆ ಒಣಗಿದ ಎಲೆಯನ್ನು ತಿಂತ ಸ್ವಲ್ಪ ನೀರನ್ನು ಮಾತ್ರ ಸ್ವೀಕಾರ ಮಾಡಿ ಒಟ್ಟು 4 ವರ್ಷಗಳ ಕಾಲ ನೀವು ತಪಸ್ಸು ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮ ತಪಸ್ಸಿಗೆ ಪರಮಾತ್ಮ ಮೆಚ್ಚಿದ. ಗರುಡನ ಮೇಲೆ ಕುಳಿತುಕೊಂಡು ದರ್ಶನ ನೀಡಿದ. ನೀವು ಪ್ರಾರ್ಥನೆ ಮಾಡಿದಿರಿ ಪರಮಾತ್ಮನಿಗೆ, ಪರಮಾತ್ಮ, ನಮಗೆ ಸಾಕಷ್ಟು ಸಂಪತ್ತಿದೆ, ಆದರೆ ಸಂತಾನ ಸಂಪತ್ತಿಲ್ಲ, ನಮಗೆ ಮಕ್ಕಳಿಲ್ಲ, ನೀನು ನನಗೆ ಅದನ್ನು ಅನುಗ್ರಹಿಸುವಂತ
ಗಂಡ ಹೆಂಡತಿ ಇಬ್ಬರೂ ನೀವು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳಿದ, ನಿಮಗೆ ಈ ಜನ್ಮದಲ್ಲಿ ಸಂತಾನವಿಲ್ಲ, ಬೇಕಾದ್ರೆ ಸಂತಾನ ಬಿಟ್ಟು ಬೇರೆ ಏನಾದರೂ ಕೇಳು ಕೊಡ್ತೇನೆ, ಅದು ಸಂತಾನ ನಿಮಗೆ ಈ ಜನ್ಮದಲ್ಲಿ ಆ ಭಾಗ್ಯ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಆಗ ಗರುಡ ದೇವರು ಹೇಳ್ತಾರೆ, ಪರಮಾತ್ಮ ನಿಮ್ಮ ಭಕ್ತರು ಸಾಕಷ್ಟು ತಪಸ್ಸನ್ನು ಆಚರಣೆ ಮಾಡಿ ದೇಹದಂಡನೆ ಮಾಡಿ ನಿನ್ನ ಪ್ರೀತಿಗೊಳಿಸಿದ್ದಾರೆ, ನೀನು ದರ್ಶನ ನೀಡಿದ್ದಿ, ನೀನು ಅವರಿಗೆ ನನ್ನ ಪುತ್ರ ಸಂತಾನವನ್ನು ನೀಡು ಎಂಬುದಾಗಿ ಗರುಡದೇವರು ಪ್ರಾರ್ಥನೆ ಮಾಡುತ್ತಾರೆ ಪರಮಾತ್ಮನಿಗೆ. ಗರುಡದೇವರ ಪ್ರಾರ್ಥನೆಯಿಂದ ಪರಮಾತ್ಮ ಅವರಿಗೆ ಒಳ್ಳೆಯ ಲಕ್ಷಣವಂತನಾದ ಒಂದು ಗಂಡು ಮಗು ಅನುಗ್ರಹ ಮಾಡುತ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಹೇಳಿದರು, ನೋಡು ದೃಢಧನ್ವ, ಆ ಜನ್ಮದಲ್ಲಿ ಗರುಡದೇವರ ಪ್ರಾರ್ಥನೆಯಿಂದ ಪರಮಾತ್ಮ ನಿಮಗೆ ಗಂಡು ಸಂತಾನ ಕರುಣಿಸಿದ, ನೀವು ಆ ಕೂಸಿಗೆ ಶುಕದೇವ ಎಂಬುದಾಗಿ ಹೆಸರನ್ನು ಇಟ್ಟಿದ್ರಿ, ಅವನಿಗೆ ಸಕಾಲದಲ್ಲಿ ಉಪನಯನವನ್ನು ಮಾಡಿದ್ರಿ, ಅವನಿಗೂ ಕೂಡ ಉಪನಯನ ಆದ ಮೇಲೆ ಗುರುಗಳ ಹತ್ತಿರ ಪಾಠಕ್ಕಾಗಿ ಬಿಟ್ರಿ, ಅವನು ಒಳ್ಳೆಯ ಗುರುಮುಖದಿಂದ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಆಗ ಒಂದು ದಿನ ನಿಮ್ಮ ಮನೆಗೆ ದೇವಲ ಮಹರ್ಷಿಗಳು ನಿಮ್ಮ ಮನೆಗೆ ಬರುತ್ತಾರೆ. ಶುಕದೇವ ನಿಮ್ಮ ಮಗ ಆ ಋಷಿಗಳನ್ನು ನೋಡಿ ಸಂಸ್ಕಾರವನ್ನು ಮಾಡ್ತಾನೆ. ಆಗ ಆ ಋಷಿಗಳು ಒಂದು ಮಾತು ಹೇಳ್ತಾರೆ, ನಿಮಗೆ ಲಕ್ಷಣದಿಂದ ಕೂಡಿದ ನಿಮ್ಮ ಮಗ 12ನೇ ವರ್ಷದಲ್ಲಿ ನೀರಿನಲ್ಲಿ ಮುಳುಗಿ ಮರಣ ಹೊಂತಾನೆ ಎಂಬುದಾಗಿ ಆ ಋಷಿಗಳು ಹೇಳಿದಾಗ ನಿಮಗೆ ದುಃಖವಾಗ್ತದೆ, ದುಃಖ ಸಾಗರ, ನಿಮಗೆ ಅಷ್ಟು ದುಃಖವಾಗ್ತದೆ. ಮುಂದೆ ಆ ಋಷಿಗಳು ನುಡಿದಂತೆ ಆ ಬಾಲಕನಿಗೆ 12ನೇ ವರ್ಷ ನಡೀತಾ ಇತ್ತು. ಒಂದು ದಿನ ಈ ಸುದೇವ ಸಮಿತ್ತು ದರ್ಬೆಗಳನ್ನು ತರಲಿಕ್ಕೆ ತಂದೆ ಕಾಡಿಗೆ ಹೋದಾಗ ಶುಕದೇವ ಮಗ ಗೆಳೆಯರಿಂದ ಕೂಡಿಕೊಂಡು ಒಂದು ಬಾವಿಯೊಳಗೆ ಜಲಕ್ರೀಡೆ ಆಡುವುದಕ್ಕೆ ಹೋಗ್ತಾನೆ. ವಿಧಿ ಪ್ರೇರಣೆಗೆ ಅಡ್ಡಿ ಯಾವುದು ಇರುವುದಿಲ್ಲ. ಅವನಿಗೆ ಬಾವಿಯಲ್ಲೇ ಮೃತ್ಯು ಕಾದಿತ್ತು, ಋಷಿಗಳು ಹೇಳಿದಂತೆ ನೀರಿನಿಂದ ಇವನಿಗೆ ನೀರಿನಲ್ಲಿ ಮರಣ ಹೊಂತಾನೆ. ಅದೇ ರೀತಿಯಾಗಿ ಇವನು ಗೆಳೆಯರೊಟ್ಟಿಗೆ ಆ ಬಾವಿಯೊಳಗೆ ಜಲಕ್ರೀಡೆ ಆಡ್ತಾ ಇದ್ದಾನೆ. ಈಜುತ್ತಲೇ ಸ್ಪರ್ಧೆಗಂದು ಇಳಿದ, ಆಳವಾಗಿ ಮುಳುಗಿದ್ದಾನೆ, ಮೇಲೆ ಬರಲೇ ಇಲ್ಲ. ಆ ಋಷಿಗಳು ಹೇಳಿದಂತೆ ಅವನು ನೀರಿನಲ್ಲಿ ಮುಳುಗಿ ತೀರಿ ಹೋಗಿದ್ದ. ಜನರೆಷ್ಟೇ ಸಮಾಧಾನ ಪಡಿಸಿದರೂ ಪುತ್ರ ಶೋಕಂ ನಿರಂತರ. ಈ ತಂದೆ ತಾಯಿಗೆ ಆ ಶೋಕ ನಿಲ್ಲಲೇ ಇಲ್ಲ. ಆ ಸಂದರ್ಭದಲ್ಲಿ ಎಷ್ಟು ವಿಷಯ ಎಷ್ಟಾಯ್ತಂದ್ರೆ ಅವರು ರೋಧಿಸ್ತಾ ದಿನಗಳೇ ಕಳೆದೋಯ್ತು, ಅಳುತ್ತಾ. ಆಗ ಆ ಸಂದರ್ಭದಲ್ಲಿ ಬಿರುಗಾಳಿ ಬೀಸಿತು, ಭಯಂಕರವಾದ ಮಳೆ ಬಂತು. ಆ ಪುತ್ರ ಶವವನ್ನು ಇವರು ಬಿಡ್ತಾನೇ ಇಲ್ಲ, ಅಲ್ಲೇ ಪುತ್ರ ಶವದ ಮುಂದೆ ಕುಳಿತುಕೊಂಡು ರೋಧಿಸ್ತಾ ಇದ್ದಾರೆ. 1 ತಿಂಗಳು ಕಳೆದು ಹೋಯಿತು. ಆ ಪುತ್ರನ ಶವದ ಮುಂದೆ ಅಳ್ತಾ ಇದ್ದಾರೆ, ಮಳೆ ಬರ್ತಾ ಇದೆ. 1 ತಿಂಗಳ ನಂತರ ಅಳ್ತಾ ಇದ್ದಾರೆ ಪುತ್ರ ಶವದ ಮುಂದೆ ಕುಳಿತುಕೊಂಡು ಉಪವಾಸದಿಂದ. ಆಗ ಪರಮಾತ್ಮ ದರ್ಶನ ನೀಡುತ್ತಾನೆ. ದರ್ಶನ ನೀಡಿದಾಗ ಸತ್ತು ಹೋದ ಶುಕದೇವ ಮಗ ಪುನಃ ಬದುಕಿ 12,000 ವರ್ಷಗಳ ಕಾಲ ಅವನು ವಿಖ್ಯಾತನಾಗ್ತಾನೆ. ಪ್ರಸಿದ್ಧನಾಗಿ ಅವನು ಜೀವಿಸುವಂತೆ ಆ ಪರಮಾತ್ಮ ಬಂದು ಅನುಗ್ರಹ ವರವನ್ನು ನೀಡುತ್ತಾನೆ. ಸತ್ತು ಬಿದ್ದಿದ್ದಾನೆ, ಶವದ ಮುಂದೆ ಕುಳಿತುಕೊಂಡು ತಂದೆ ತಾಯಿ ಅಳ್ತಾ ಇದ್ದಾರೆ. ತಿಂಗಳಾಗೋಯ್ತು, ಅವರು ಶವವನ್ನು ಬಿಡ್ತಾನೆ ಇಲ್ಲ, ಅಳ್ತಾ ಇದ್ದಾರೆ. ಪರಮಾತ್ಮ ಬಂದು ತೀರಿ ಹೋದ ಶುಕದೇವನಿಗೆ 12,000 ವರ್ಷಗಳ ಕಾಲ ಇವನು ವಿಖ್ಯಾತನಾಗಿ ಬದುಕುವಂತೆ ವರ ನೀಡಿದ ಯಾಕೆ ಅಂತ ಪ್ರಶ್ನೆ ಬಂದಾಗ, ಅಂತಹ ಯಾಕೆ ಅನುಗ್ರಹ ಮಾಡಿದ ಎಂಬುದ ಕಾರಣವನ್ನ ತಿಳಿಯಬಯಸಿದ ಯಾರು? ತಂದೆ ಸುದೇವ. ಆಗ ಪರಮಾತ್ಮ ಹೇಳಿದ, ನೋಡು ಸುದೇವ, ನಿಮ್ಮ ಮಗ ತೀರಿ ಹೋದ ಸತ್ಯ, ಅವನ ಶವದ ಮುಂದೆ ಕುಳಿತುಕೊಂಡು ನೀವು ರೋಧಿಸ್ತಾ ಇದ್ದೀರಿ ಉಪವಾಸದಿಂದ. ತಿಂಗಳು ಕಳೆದು ಹೋಯಿತು. ಯಾವಾಗ ನೀವು ಉಪವಾಸದಿಂದ ನಿಮ್ಮ ಮಗನ ಶವದ ಹತ್ತಿರ ಕುಳಿತುಕೊಂಡು ರೋಧಿಸ್ತಾ ಕಾಲ ಕಳೀತಾ ಇದ್ರು, 1 ತಿಂಗಳು ಕಳೆದು ಹೋಯಿತು. ಯಾವತ್ತು ನೀವು ಉಪವಾಸದಿಂದ ರೋದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರೋ ಅವತ್ತಿನ ದಿನವೇ ಅಧಿಕ ಮಾಸ ಪ್ರಾರಂಭವಾಗಿತ್ತು ಪರಮಾತ್ಮ ಹೇಳಿದ. ಹಾಗಾಗಿ ನೀವು ಇಡೀ ತಿಂಗಳು ಅಧಿಕ ಮಾಸ ಮುಗಿಯುವವರೆಗೂ ಆ ಪುತ್ರ ಶೋಕದ ನೆವದಿಂದ ಅಧಿಕ ಮಾಸ ಬಂದಿದೆ ಅಂತ ನಿಮಗೆ ಗೊತ್ತಿಲ್ಲ. ಉಪವಾಸದಿಂದ ನೀವು ಅಳ್ತಾ ಆ ಮಳೆ ನೀರಿನಲ್ಲಿ ತೊಯ್ತಾ ನೀವು ಅಳ್ತಾ ಉಪವಾಸದಿಂದ ಇದ್ದೀರಿ. ಆ ಮಳೆ ನೀರಿನಲ್ಲಿ ಮಾಡಿದ ಸ್ನಾನ ಅಧಿಕ ಮಾಸದಲ್ಲಿ ಮಾಡಿದ ಸ್ನಾನದ ಫಲ. ಉಪವಾಸದಿಂದ ನೀವು
ಕಾಲ ಕಳೆದಿರಾದ್ರಿಂದ ಅಧಿಕ ಮಾಸದಲ್ಲಿ ನೀವು ಉಪವಾಸದಿಂದ ಕಾಲ ಕಳೆದ ಕಾರಣ ಅವೆರಡೂ ಪುಣ್ಯ ನಿಮಗೆ ಪ್ರಾಪ್ತವಾಯಿತು. ಹಾಗಾಗಿ ನೀವು ಮಾಡಿದ ಉಪವಾಸ ಮಹಾ ಉಪವಾಸವೆನಿಸಿತು, ತಪಸ್ಸಾಯಿತು, ಅದರ ಪುಣ್ಯ ನಿಮಗೆ ಬಂದಿದೆ. ಆ ಪುಣ್ಯ ಪ್ರಭಾವದಿಂದ ನಿಮ್ಮ ಮಗನಿಗೆ 12,000 ವರ್ಷಗಳ ಕಾಲ ಆಯಸ್ಸು ಬರುವ ಹಾಗೆ ನಾನು ವರವನ್ನು ಕೊಟ್ಟೆ ಎಂಬುದಾಗಿ ಪರಮಾತ್ಮ ತಿಳಿಸ್ತಾನೆ. ಹಾಗಾಗಿ ಪರಮಾತ್ಮ ಹೇಳಿದ, ಇಂತಹ ಇವರಿಗೆ ಜ್ಞಾನವೇ ಇಲ್ಲ, ಮಗ ತೀರಿ ಹೋಗಿದ್ದಾನೆ ಎಂಬ ದುಃಖದಿಂದ ಕಾಲ ಕಳೀತಾ ಇದ್ದರೆ ಅಧಿಕ ಮಾಸ ಬಂದಿರುವ ಜ್ಞಾನವೇ ಇಲ್ಲ. ಉಪವಾಸದಿಂದ ಮಳೆ ನೀರಿನಿಂದ ತೊಯ್ದುಕೊಂಡು ದುಃಖದಿಂದ ಕಾಲ ಕಳೀತಾ ಇದ್ದಾರೆ. ಆ ಮಳೆಯ ನೀರಿನ ಸ್ನಾನದಿಂದ ಇವರಿಗೆ ಸ್ನಾನ ಮಾಡಿದ ಫಲ, 1 ತಿಂಗಳ ಕಾಲ ಉಪವಾಸ ಇರುವುದರಿಂದ ಇವರಿಗೆ ಉಪವಾಸ ಮಾಡಿದ ಫಲ ಅಧಿಕ ಮಾಸದಲ್ಲಿ ಬಂದಿದೆ. ಏನು ತಿಳಿಯದೆ ಮಾಡಿದ ಉಪವಾಸದಿಂದ ತಾನಾಗೆ ಮಳೆ ಸುರಿದಿದೆ, ಅದರಿಂದ ಮೈಯನ್ನು ತಿಳಿಸಿಕೊಂಡಿದ್ದಾರೆ, ಅದರಿಂದ ಸ್ನಾನ ಮಾಡಿದ ಫಲ ಪರಮಾತ್ಮ ತಿಳಿಯದೇ ಮಾಡಿದ ಕರ್ಮಕ್ಕಿಂತ ಅದ್ಭುತವಾದ ವರ ನೀಡಿದ್ದಾನೆ. ಅಂದರೆ ನಮಗೆ ಅಧಿಕ ಮಾಸ ಅಂದ್ರೆ ಏನು ಅಂತ ಗೊತ್ತು, ಅಧಿಕ ಮಾಸದಲ್ಲಿ ಏನು ಮಾಡಿದರೆ ಫಲ ಎಂಬುದು ಗೊತ್ತು. ಇಂತಿಷ್ಟೆಲ್ಲ ತಿಳಿದು ನಾವು ಅಧಿಕ ಮಾಸದಲ್ಲಿ ವ್ರತಗಳನ್ನ, ಜಪವನ್ನ, ಹೋಮವನ್ನ, ದಾನವನ್ನ, ಧರ್ಮವನ್ನ, ಗ್ರಂಥದಾನವನ್ನ ಯಾವ ಮಾಡದಿದ್ರೆ ನಮ್ಮ ಜನ್ಮವೇ ವ್ಯರ್ಥ ಅಂತ ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಅದ್ಭುತವಾದ ಈ ಅಧಿಕ ಮಾಸವನ್ನ ಮುಂದೆ 17ನೇ ತಾರೀಕಿನಿಂದ ಪ್ರಾರಂಭವಾಗ್ತದೆ. ಅದನ್ನು ನಾವು ಶಕ್ತಿಗೆ ಅನುಸಾರವಾಗಿ ಆಚರಣೆ ಮಾಡಿದಾಗ ಪರಮಾತ್ಮ ಅದ್ಭುತವಾದ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ 2 ಮಾತುಗಳನ್ನು ಗುರುಗಳಲ್ಲಿ ಸಮರ್ಪಣೆ ಮಾಡ್ತಾನೆ. ಉಳಿದಿದ್ದನ್ನ ನಾಳೆ ನಾಡಿದ್ದು ದಿನ ಯಥಾಶಕ್ತಿಯಾಗಿ ಅಧಿಕ ಮಾಸದ ಮಹಿಮೆಯನ್ನು ಕೇಳೋಣ ಅಂತ ಹೇಳ್ತಾ ಗುರುಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.